ವಿಶೇಷವಾಗಿ ನಮ್ಮ ಸಮಾಜದ ಕುರುಬ ಸಮಾಜದ ಎಲ್ಲ ಬಂಧುಗಳು ಆಗಮಿಸಿದ್ದಾರೆ. ಬಹುತೇಕ ಇಲ್ಲಿ ಸುಮಾರು 200 ಕುರಿಗಳೊಂದಿಗೆ ನಮ್ಮ BSPಯ ಮುಖಂಡರಾದಂಥ ಕಾಮಣ್ಣ ಗಂಗನಳ್ಳಿ ಅವರು, ಅಹಿಂದ ಮುಖಂಡ ಮಲ್ಲಪ್ಪ ಬಿದ್ರಿಯವರು, ರಾಜು ಕರೆ, ಬಾಜಿರಾವ್ ಕರೆಯವರು, ಸಂಜು ಕರೆಯವರು ಹಾಗೂ ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಮುದ್ದು ಮಕ್ಕಳು ಇವತ್ತಿನ ದಿವಸ ಈ ರಕ್ಷಾ ಬಂಧನದಲ್ಲಿ ಪಾಲ್ಗೊಂಡು ಅವರಿಗೆ ಮನೆಯಲ್ಲಿ ಈ ಕುರಿಗಳನ್ನು ಮೇಯಿಸೋದು ಆಗೋದಿಲ್ಲ, ಈ ಅಡವಿಯಲ್ಲೇ ಮೇಯಿಸ್ಕೊತ ಬಂದು ಅವರಿಗೆ ಹಬ್ಬ ಆಚರಣೆಗಳನ್ನು ಮಾಡಲಿಕ್ಕೆ ಊರಲ್ಲಿ ಆಗೋದಿಲ್ಲ. ಅವ್ರು ಎಲ್ಲಿ ತಮ್ಮ ಕುರಿಗಳನ್ನು ಮೇಯಿಸ್ಕೊತು, ಎಲ್ಲಿ ನೀರು ಕುಡಿತಾವ ಅಲ್ಲೇ ನೀರು ಕುಡಿಸ್ಕೊಂಡು, ಎಲ್ಲಿ ಹೊತ್ತು ಮುಗ್ತದೆ ಅಲ್ಲೇ ವಸತಿಯನ್ನು ಮಾಡ್ಕೊತು ಕಾಲ ಹರಣ ಮಾಡುವಂಥ ಈ ನಮ್ಮ ಕುರಿಗಾರ ಜನಾಂಗಕ್ಕೆ ಹಬ್ಬ ಹರಿ ದಿನಗಳಂದು ಏನೂ ಅವರಿಗೆ ಒಂದು ಅತಿ ಉತ್ಸವದಿಂದ ಆಚರಿಸಿಕೊಳ್ಳುವುದಿಲ್ಲ. ಇದನ್ನು ನಾವು ಈ ಸಮಸ್ತ ಈ ನಾಡಿನ ಜನರಿಗೆ ಪರಿಚಯಿಸೋದಕ್ಕೋಸ್ಕರವಾಗಿ ನಮ್ಮ ಕುರಿಗಾರರ ಜೀವನ, ಅವರ ಪದ್ಧತಿ, ಸಂಸ್ಕೃತಿ, ಆಚಾರ ವಿಚಾರ, ಹಬ್ಬ ಹರಿದಿನಗಳನ್ನು ಪರಿಚಯಿಸೋದಕ್ಕೋಸ್ಕರವಾಗಿ ನಾಡಿನ ಎಲ್ಲ ಜನರಿಗೆ ತಿಳಿಸೋದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಈ ರಕ್ಷಾ ಬಂಧನವನ್ನು ನಮ್ಮ ಪವಿತ್ರ ಲಕ್ಷ್ಮೀ ಸ್ವರೂಪಿಗಳಾದಂಥ ಸ್ವರೂಪದೊಂದಿಗೆ ನಾವು ಕರಿತೇವಲ್ಲ, ಕುರಿಗಳೊಂದಿಗೆ ನಾವು ಆಚರಣೆ ಮಾಡ್ಕೋಬೇಕಂತೇಳಿ ಇಲ್ಲಿ ಬಂದಿದ್ದೆವು. ತಾವೆಲ್ಲರೂ ಈ ಪವಿತ್ರ ಹಬ್ಬಕ್ಕೆ ಶುಭ ಕೋರಿ ಇವತ್ತಿನ ದಿವಸ ರಕ್ಷಾ ಬಂಧನವನ್ನು ಆಚರಿಸ್ಕೊಳ್ತಾ ಇದ್ದೇವೆ ಅಂತ ಈ ದಿನದಂದು ಎಲ್ಲ ನನ್ನ ಬಂಧು ಬಾಂಧವರಿಗೆ ಶುಭ ಕೋರುತ್ತಾ, ನನ್ನ ತಾಯಿ ತಂಗಿಯರಿಗೆ ರಕ್ಷಣೆ ಆಗಿರುತ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಕುರಿಗಳು ಭಾರತ ದೇಶದ ಒಂದು ಶ್ರೀಮಂತ ರಾಷ್ಟ್ರ ಅನಿಸಿಕೊಳ್ಳಲು ಕುರಿಗಳೊಂದು ಪವಿತ್ರ ಸ್ಥಾನ, ಅಂಥ ಪವಿತ್ರ ಸ್ಥಾನದಲ್ಲಿ ಈ ರಕ್ಷಾ ಬಂಧನವನ್ನು ಆಚರಣೆ ಮಾಡಬೇಕು ಅಂಥೇಳಿ ಸ್ವಲ್ಪ ಎಲ್ಲ ಯುವಕರು ವಿಚಾರ ಮಾಡಿದಾಗ ಕಾಮಣ್ಣ ಗಂಗನಳ್ಳಿ ಅವರು, ಬೀರಪ್ಪಣ್ಣ ದಿನ ಅವರು, ಸಂಜು ಅಣ್ಣ ಅವರು, ಬಾಜಿರಾಯ್ ಅವರು ಅಲ್ಲಿ ಕುರಿಗಳ ಹತ್ತಲ್ಲಿ ಹೋಗೋರು ಅಂತಂದರು. ನನಗೆ ಭಾಳ ಖುಷಿ ಅನ್ನಿಸ್ತು. AC ರೂಮ್ದಲ್ಲಿ ಕೂತು ರಕ್ಷಾ ಬಂಧನ ಆಚರಣೆ ಮಾಡಿಕೊಳ್ಳುವಂಥ ನನ್ನ ತಾಯಿ ತಂದೆಯರೇ ಹಾಗೂ ನನ್ನ ಗುರು ಹಿರಿಯರಿಗೆ, ಯಾಕಂದ್ರೆ ನಮ್ಮ ಜನಾಂಗದ ಕಷ್ಟ ನಷ್ಟ ಏನಿರ್ತೈತೆ ಅನ್ನೋದು ಸ್ವಲ್ಪ ಈ ಹಬ್ಬದ ದಿನವಾದರೂ ಸ್ವಲ್ಪ ಗೊತ್ತಾಗಲಿ. ಈಗ ನಾವು ಕುರಿಗಾರ ರಕ್ಷಣೆಗೆ ಇರ್ತೀವಿ ಅಂಥೇಳಿ ಎಲ್ಲ ಸಮುದಾಯದ ಬಂಧುಗಳು ನೀವು ಇವತ್ತು ಕಂಕಣಬದ್ಧ ಆಗಬೇಕು. ಕುರಿ ಉಣ್ಣೆಯಿಂದ ನೂಲು ಮಾಡಿ ಆ ನೂಲನ್ನು ಕೈಗೆ ಕಟ್ಟಿಕೊಂಡು ಅಂದಿನಿಂದನೇ ಇದು ನೂಲು ಹುಣ್ಣಿಮೆಯನ್ನು ಆಚರಣೆ ಮಾಡಿದಂಥ ಒಂದು ಪವಿತ್ರ ಹಬ್ಬ. ಅದು ಪಾಶ್ಚಾತ್ಯೀಕರಣ ಆಗಿ ಇವತ್ತು ಎತ್ತೆತ್ತು ಹೋಗೈತಿ. ಅದು ಮರುಕಳಿಸಲಿ, ಇಂಥ ಇತಿಹಾಸಗಳನ್ನು ಮರುಕಳಿಸಲಿ, ಅದು ಎಲ್ಲಿಂದ ಹುಟ್ಟೈತಿ ಅಲ್ಲಿ ಅದರ ಆಚರಣೆ ಆಗಲಿ ಅಂಥೇಳಿ ನನ್ನೊಂದು ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡುತ್ತಾ, ಎಲ್ಲರೂ ನಮ್ಮ ಕುರಿಗಾರರ ರಕ್ಷಣೆಗೆ ನಿಲ್ಲಬೇಕು, ಯಾವುದೇ ಸಂದರ್ಭದಲ್ಲಿ ನಿಲ್ಲಬೇಕು. ನಾವು ನಿಮ್ಮ ರಕ್ಷಣೆಗೆ ಇರ್ತೀವಿ ಅಂಥೇಳಿ ಈ ರಕ್ಷಾ ಬಂಧನ ಹಬ್ಬದಿಂದ ಪ್ರತಿಜ್ಞೆ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಎಲ್ಲ ಹಿರಿಯರಿಗೂ ಮಾತನಾಡೋಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೀನಿ. ಒಂದು ಇವತ್ತು ಕಾರ್ಯಕ್ರಮದ ಬಗ್ಗೆ ನಮ್ಮ ಬೀರಪ್ಪಣ್ಣ ಮತ್ತು ಮಲ್ಲಣ್ಣ ಮಾತಾಡಿದ್ರು. ಹಾಗೆಯೇ ನಮ್ಮ ಕುರಿಗಾರ ಬಂಧುಗಳಾದಂಥ ಕೃಷ್ಣಪ್ಪ ಮಾನ್ವರ್ ಕರಾಡದೊಡ್ಡಿ ಎಲ್ಲಿದಾವಪ್ಪ ಅಂದ್ರೆ ಅರಕೇರಿ ಹತ್ರ ಬರ್ತಾಯಿದ್ವು. ಅಲ್ಲಿ ಸುಮಾರು 3-4 ದೊಡ್ಡಿಗಳದಾವ. ಅಲ್ಲಿ ಹೋಗಿ ನೋಡಿದ್ರೆ ಪರಿಸ್ಥಿತಿ, ಕುರುಬರದ ಒಂದು ಪರಿಸ್ಥಿತಿ ಯಾವ ರೀತಿ ಅದ ಅನ್ನೋದು ಸ್ವಲ್ಪ ಯಾರೇ ಇರಲಿ, ಈಗ ಜನಪ್ರತಿನಿಧಿಗಳಾಗಲಿ 5 ವರ್ಷಕ್ಕೊಂದ್ಸಲ ಹೋಗೋಕ್ಕಿಂತ ಆಗಾಗ ಭೇಟಿ ಕೊಡ್ತಾ ಇದ್ದಾರೆ. ಅವರ ಸ್ಥಿತಿಗತಿಗಳು ಏನದಾವ ಅನ್ನೋದು ಒಂದು ಅರ್ಥ ಆಗ್ತದೆ ಅನ್ನುವಂಥ ಉದ್ದೇಶವನ್ನು ತಮ್ಮ ಮುಂದೆ ಇಡ್ತಾ, ಒಂದು ಆಗ್ರಹವನ್ನು ಇಡ್ತಾ, ಅವ್ರ ಬಾಯಿಂದನೇ ಒಂದು ಅವರ ಸ್ಥಿತಿಗತಿಗಳು ಮತ್ತು ಅವರ ಅನುಭವಿಸುವಂಥ ಕಷ್ಟಗಳು, ನೋವುಗಳು ಮತ್ತು ಅವರಿವರ ಕಡೆಯಿಂದ ಆಗುವಂಥ ದೌರ್ಜನ್ಯಗಳನ್ನು ಮತ್ತು ಇದ್ರ ಬಗ್ಗೆನೂ ಅವರು ತಮ್ಮ ಅಭಿಪ್ರಾಯನೊಂದು ಒಂದೆರಡು ಮಾತು ಹೇಳಬೇಕು ಅಂತೇಳಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ನಮಗೇನು ರೀ ನೀರಿಂದು ಅದು ಭಾಳ ತೊಂದರೆ ಅದ ರೀ. ಎಲ್ಲಿ ಹೊತ್ತು ಮುಳುಗ್ತದೆ ಅಲ್ಲಿ ನಿಂದ್ರದು ತರ್ಬೋದು, ಅಲ್ಲೇ ಎಲ್ಲಿ ಮಾಯ್ತಾವ ಅಲ್ಲೇ ಅಪ್ಪ ಏನೋ ಅನ್ಕೋತೆ ಹೋಗಿರಿ. ಎಲ್ಲ ಭಾಳ ದೊಡ್ಡ ಸಮಸ್ಯೆ ಅದ ರೀ ನಮಗೂ. ಎಲ್ಲ ಜಾಗದ ಮ್ಯಾಗ ಎಲ್ಲಿ ಹೊತ್ತು ಮುಳುಗ್ತದೆ ಅಲ್ಲೇ ಜಾಗದ ಮ್ಯಾಗೆ ತರ್ಬೋದು ರೀ. ಅಲ್ಲಿ ಎಷ್ಟು ವರ್ಷದಿಂದ ಕುರಿ ಮೇಸಲಾತೀರಿ? ನಾವು 20 ವರ್ಷದಿಂದನೂ ಕುರಿ ಮೇಸಲಾತೀರಿ. ಆಲ್ಮೋಸ್ಟ್ ಅಲ್ಲ ನೀವು ದೊಡ್ಡವ್ರು ಆದಾಗಿಂದನೂ ಕುರಿ ಮೇಸಲಾತೀರಿ. ತಲೆ ತಲಾಂತರಿಂದ ಕುರಿ ನಿಮ್ಮಲ್ಲಿ ಅದ.
ಅದಾವ್ರಿ. ಹೌದಾ? ನಿಮ್ಗೆ ಈಗ ಜಮೀನಿಂದ ಒಂದು ಹೆಂಗದ ಅಂತಂದ್ರ ಮೊದಲಿನಕ್ಕಿಂತ ಈಗ ಜಮೀನು ಬಾಳ ಕಡಿಮೆ ಅದಾವ್ರಿ. ಎಲ್ಲಾ ಕಡೆಯಿಂದ ಇದೇ ಮಾತು ಕೇಳಿ ಬರ್ತದ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಹೆಂಗ ಅದ್ರ ಅನುಭವ ಏನಾಗ್ಯದಂತ? ಭಾಳ ತ್ರಾಸನ ಅದಾವ್ರಿ. ಎಲ್ಲ ನೀರಿನ ತ್ರಾಸ, ಎಲ್ಲ ಯಪ್ಪ ಏನೋ ಅನ್ಕೊಂಡು ನೀರ್ನು ಕುಡಿಸ್ಬೇಕು. ಈ ಕಡೆ ಪಲಾಟ್ನಾಗ ತಿರ್ಗಾಡ್ಲಾಗತ್ತೇವ್ರಿ. ಎಲ್ಲಾರು ದಿನ ಒಂದು ಕಿರಿಕಿರಿ ಆಗ್ಲಾಗತ್ತದ್ರಿ. ಅದ್ರ ಸಂಬಂಧ ಭಾಳ ಸಮಸ್ಯೆ ಆಗ್ಲಾಗತ್ತವ್ರಿ. ಆಮೇಲೆ ಇನ್ನೊಂದು ಕೇಳ್ತಾ ಇದೀನ, ಮೊದಲಿತ್ತು ಸರ್ಕಾರಿ ಜಮೀನುಗಳು ಸಾಕಷ್ಟು ಗುಡ್ಡಗಾರ ಕಾಣಿಸ್ತಿತ್ತು, ಎಲ್ಲಾ ಕಡೆ ಕಾಣಿಸ್ತಿತ್ತು. ಈಗ ಏನದಲ್ಲ, ಅವ್ರು ಎಲ್ಲಾರು ಅಕ್ವೈರ್ ಮಾಡ್ಕೊಂಡ್ ಬಿಟ್ಟಾರ. ಹೌದಾ? ನಿಮ್ಮ್ಯಾಗ ದೌರ್ಜನ್ಯ ಮಾಡ್ತಿರ್ತಾರ. ಮತ್ತೆ ಅದ್ರ ಬಗ್ಗೆ ಹೆಂಗ ಏನ್ ಅನಿಸ್ತದೆ ನಿಮ್ಗೆ? ಅನಿಸಿಕೆ ಏನು? ಅದೇ ಅಲ್ರಿ, ಗೋರ್ಮೆಂಟ್ ಎಲ್ಲ ಫಾರೆಸ್ಟ್ ಮಾಡಿ ಎಲ್ಲ ಹಾದುರಿ. ಅದ್ರ ಸಂಬಂಧ ಭಾಳ ಹೈರಾಣ ನಡೆದದ್ರಿ. ಇದ್ದದ ಜಮೀನ ಫಾರೆಸ್ಟ್ ಆಯ್ತು, ಕೆಲವೊಬ್ರು ಅಕ್ವೈರ್ ಮಾಡ್ಕೊಂಡ್ರ ಕಬ್ಜಾ ಮಾಡ್ಕೊಂಡ್ರು ಖಾಸಗಿ ವ್ಯಕ್ತಿಗಳು. ತ್ರಾಸ ಭಾಳ. ಸರ್ಕಾರಕ್ಕೆ ಈ ಮೂಲಕ ಏನಾದ್ರು ಹೇಳ್ಬೋದನ್ರಿ ನೀವು? ಸರ್ಕಾರ ಏನ್ ಮಾಡ್ಬೇಕು? ನಮ್ಗೆ ಏನ್ರಿ ಸವಲತ್ತು ಮಾಡ್ಬೇಕ್ರಿ. ಇದ್ರಾಗ ಕುರಿ ಆಗ್ಲಿ, ಸಾಲಾರಿ ಆಗ್ಲಿ, ಇದುರಿ ಆಗ್ಲಿ, ಏನ್ರಿ ಸವಲತ್ತು ಮಾಡಿದ್ರು ಮತ್ತಿಟ್ಟಿದಾರ ನಾವು ಜರ ಬರ್ತೇವ್ರಿ ಇಲ್ಲಿ ಊರಾಗ ಇರ್ಲಾಕ. ಇವೆಲ್ಲ ಅಡವಿನೇ ದಿನ ತಿರ್ಗೋದು. ಕುರಿ ಮೇಯಿಸ್ಲಾಕ ಅಂತೇಳಿ ಜಮೀನು ಬೇಕಾಗ್ಯದ. ಆ ಜಮೀನ ಅಕ್ವೈರ್ ಮಾಡ್ಕೊಂಡಿದಂತ ತೆರವು ಮಾಡ್ತೀರಿ ಅನ್ನುವಂತ ಉದ್ದೇಶ ನಿಮ್ದು. ಹೌದಾ? ಯಾಕಂತಂದ್ರೆ ಎಲ್ಲಾ ಸಾಕಷ್ಟು 100 ಎಕರೆ ಇದ್ದಾಗ ಕೂಡ ಏನೋ ಸರ್ಕಾರಿ ಜಮೀನನ್ನ ತಾಬೇದಾಗ ತಗೊಂಡಾರ್ರಿ. ಅದಕ್ಕಲ್ಲಿ ಅವ್ ಸರ್ಕಾರಿ ಜಮೀನು ಇದ್ವು ಅಂದ್ರೆ ನಮ್ಮ ಊರಾಗ ನಮ್ಗೆ ಇರ್ಲಾಕ ಅವಕಾಶ ಆಗ್ತದ್ರಿ. ಈ ತರ ಒಂದು ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲರೂ ಈ ವಿಡಿಯೋನ ಎಲ್ಲ ಕಡೆನೂ ನೀವು ಪ್ರಸಾರ ಮಾಡ್ರಿ. ಇನ್ನೊಂದು ಏನಾಗ್ತದೆ, ಯಾರು ಅಧಿಕಾರಿಗಳಿರ್ತಾರ, ರಾಜಕಾರಣಿಗಳಿರ್ತಾರ, ಅವ್ರು ಯಾವುದೋ ಮುಖ ಇಟ್ಕೊಂಡು ಬಂದಿರ್ತಾರ. ಇಲ್ಲಿ ಸಮಸ್ಯೆಗಳು ಗೊತ್ತಾದ್ಮ್ಯಾಗ ಅವ್ರಿಗೆ ಅರ್ಥ ಆಗ್ತದ, ಅಥವಾ ಅವ್ರಿಗೆ ಉತ್ತರ ಕೊಡಕ್ಕೆ ಒಂದು ಏನದಲ್ಲ ಬಾಧ್ಯಸ್ಥರನ್ನಾಗಿ ಮಾಡ್ದಂಗೆ ಆಗ್ತದ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಪ್ರಸಾರ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇವತ್ತು ರಕ್ಷಾಬಂಧನ ಹುಣ್ಣಿಮೆ ಇರೋದ್ರಿಂದ ಆ ಕಾರ್ಯಕ್ರಮವನ್ನು ನಾವು ಇಲ್ಲೇ ಕುರಿ ದೊಡ್ಡವಳಿಗೆ ಆಚರಿಸ್ಲಿಕ್ಕೆ ಎಲ್ಲರೂ ಅಧ್ಯಕ್ಷರಾಗಲಿ, ನಮ್ಮ ಎಲ್ಲರೂ ಸಮಾಜದವ್ರು ಬಂದಿದ್ದೇವೆ. ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕುರಿ ಕಾಯುವಂಥ ಒಂದು ಸಂಪ್ರದಾಯ ನಮ್ಮದು ಹುಟ್ಟಾಣಿಡಿದಿದೆ. ಅದಕ್ಕೆ ಇದು ಕುರಿ ಕಾಯೋದು ಎಲ್ಲರೂ ಒಂದು ಸೀಮಿತವಾಗಿ ಒಂದೇ ಜಾಗಕ್ಕೆ ಇದು ಕಾಯುವಂಥ ಪ್ರಸಂಗ ಇಲ್ಲರಿ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥ ಇದು ಒಂದು ಸಾಂಪ್ರದಾಯಿಕವಂಥ ಕಾಯಕ್ಕಿದು ನಮ್ದು ಇರುವುದರಿಂದ ಜಿಲ್ಲೆಯ ಪ್ರತಿಯೊಂದು ಈ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಕುರಿ ಕಾಯೋದು ಸಂಘು ಇದೆ ಮತ್ತು ಎಲ್ಲನೂ ಇದೆ ರೀ. ಬಟ್ ಯಾವಲ್ಲಿ ಕುರಿ ಕಾಯೋದು ಒಂದು ಇದು ಇಲ್ಲರಿ. ಎಲ್ಲರೂ ಹೋದ್ರೆ ಕುರಿ ಕಾಯೋರಿಗೆ ಹೊಡಿತಾರೆ, ಬಡಿತಾರೆ. ಆನಂತರ ಇವು ಸರ್ಕಾರಿ ಜಾಗದು ಇರ್ತದೆ, ಅಂಥವು ಸತಿ ಎಲ್ಲ ಕಡೆ ಅಕ್ರಮ ಮಾಡಿ ಅವರೆಲ್ಲ ಸರ್ಕಾರ ತಮ್ಮ ಕೆಲಸಗಳು ಮಾಡ್ತಾಯಿದೆ. ಈ ಥರ ಆದ್ರೆ ಕುರಿ ಕಾಯೋರಿಗೆ ಸ್ವಲ್ಪ ಭಾಳ ಕಷ್ಟ ಇದೆ ರೀ. ಅದಕ್ಕೆ ಎಲ್ಲಿ ಕುರಿ ಕಾಯೋರಿಗೆ ಯಾವುದೇ ಸರ್ಕಾರಿ ಇಲಾಖೆ ಮುಂದೆ ಕುರಿ ಕಾಯೋರಿಗೆ ಅನುಕೂಲ ಮಾಡಿ, ಎಲ್ಲಿ ಜಮೀನಿದೆ, ಒತ್ತುವರಿ ಜಮೀನಿದೆ, ಅಂಥ ಕುರಿ ಕಾಯೋರ ಸಂಬಂಧ ಗೋಮಾಳ ಅಂತೇಳಿ ಎಲ್ಲ ದನ ಕರುಗಳು ಮೇಯಿಸಲು ಅವಕಾಶ ಮಾಡಿಕೊಟ್ರೆ ಇದು ಭಾಳ ಒಳ್ಳೆಯದು ಆಗ್ತದೆ ಅಂತಕ್ಕಂಥ ಮಾತು ಈ ರಕ್ಷಾಬಂಧನ ಹುಣ್ಣಿಮೆಯ ನಿಮಿತ್ತವಾಗಿ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಬಂಧುಗಳೇ, ಏನು ಗೋಮಾಳ ಅಂತನ್ನುವಂಥದ್ದೇ ಕಾಣಿ ಆಗಿಬಿಟ್ಟದ. ದೊಡ್ಡ ದೊಡ್ಡ ಏನೋ ನಾವು ಪ್ರಾಜೆಕ್ಟ್ಗಳು ಹಾಕೊಳ್ಳೋದು. ಹೌದಾ? ಕುರಿಗಾರರ ಯಾವ ಲೆಕ್ಕಕ್ಕೂ ಇಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಕುರಿಗಾರನ ಅಂತಂದ್ರೆ ಅವ್ರು ಇಲ್ಲನೇ ಅಂತನ್ನುವಂಥ ಲೆಕ್ಕ. ಸಂಘ ಸಂಸ್ಥೆಗಳದಾವ, ಅದ್ರ ಸಂಬಂಧವಾದಂಥ ಇಲಾಖೆ ಅದಾವ. ಆ ಇಲಾಖೆಯಿಂದನೂ ಯಾವುದೇ ಸವಲತ್ತುಗಳನ್ನ ಬಂದು ಇವ್ರ ತಕ್ಕ ಮುಟ್ತಾ ಇಲ್ಲ. ಮೇಲಾಗಿ ಏನದಲ್ಲ, ಯಾರು ಕುರಿನೇ ನೋಡಿರೋದಿಲ್ಲ ಅಂಥವ್ರೇನಲ್ಲ ಕುರಿ ಲೋನ, ಕುರಿ ಇದನ್ನ ಸಬ್ಸಿಡಿಗಳನ್ನ ನುಂಗಿ ನೀರು ಕುಡಿಯುವಂತ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಅದಾವ. ಯಾವುದೇ ಸರ್ಕಾರಿ ಸೌಲಭ್ಯಗಳು ಮುಟ್ಟೋದಿಲ್ರಿ. ಯಾರೇ ನಡುವೆ ಹೊಡ್ಕೊಂಡು ಹೋಗಿರ್ತಾರೆ. ಸಾಲ ಆಗಲಿ, ಯಾವುದೇ ಒಂದು ಸಬ್ಸಿಡಿ. ಆಮೇಲೆ ಇನ್ನೊಂದು ಶಿಕ್ಷಣದ ಬಗ್ಗೆ ಒಂದು, ಆಮೇಲೆ ಶಿಕ್ಷಣದ ಬಗ್ಗೆ ಏನಪ್ಪಾ ಅಂತಂದ್ರೆ ಪಾಪ ಇವ್ ನೋಡ್ರಿ, ಈಗ ಕುರಿಗಾರ ಪರಿಸ್ಥಿತಿ ಇದಕ್ಕಾದಂಥದ್ದು ಸರ್ಕಾರ ಏನಾದರೂ ಒಂದು ಹೆಜ್ಜೆಯನ್ನು ಮುಂದಿಡಬೇಕು. ಯಾಕಂತಂದ್ರೆ ನೋಡ್ರಿ, ಆಲ್ಮೋಸ್ಟ್ ಆಲ್ 5-6 ವರ್ಷದಿಂದ 10-12 15 ವರ್ಷ ತನಕನೂ ಮಕ್ಕಳದಾವ ಇಲ್ಲಿ. ಇವ್ರ ಪರಿಸ್ಥಿತಿ ಹೆಂಗಂದ್ರೆ ಇವ್ರಿಗೊಂದು ಸೂರು ಇರಂಗಿಲ್ಲ, ಒಂದು ಜಾಗ ಅಂತ ಇರಂಗಿಲ್ಲ. ಕುರಿ ಮೇಯಿಸ್ತಾ ಎಲ್ಲಿ ಇದನ್ನು ಕಾಣಿಸ್ತದ, ಹುಲ್ಲು ಕಾಣಿಸ್ತದ, ಮೊದಲೇ ಜಮೀನು ಕಡಿಮೆ ಆಗ್ಯದ ಅಂತ ಹೊತ್ತಿನಾಗ ಎಲ್ಲೆಲ್ಲಿ ಕಾಣಿಸ್ತದ ಅಲ್ಲಿ ಹೋಗ್ಬೇಕಾಗ್ತದೆ. ಅನಿವಾರ್ಯ ಜೀವನ ಪರಿಸ್ಥಿತಿನೇ ಅದನ್ನ. ಆಮೇಲೆ ಇದನ್ನ ನಿಭಾಯಿಸ್ಬೇಕು, ಮಕ್ಕಳನ್ನ ನಿಭಾಯಿಸ್ಬೇಕು. ಸಣ್ಣ ಮಕ್ಕಳು ಇರ್ತಾವ, ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಯಾವ ಥರಪ್ಪ ಅಂತ, ಈ ಕೊರೋನಾ ಆಯಿತು, ಇದನ್ನಾಯಿತು, ಸಾಮಾನ್ಯ ರೋಗಗಳು ಬರ್ತಿರ್ತಾವ. ಊರಿಂದ ಊರಿಗೆ ಹೋಗ್ತಿರ್ತಾರ, ನೀರು ಚೇಂಜ್ ಆಗ್ತದ, ಆಹಾರ ಚೇಂಜ್ ಆಗ್ತದ. ಇವಕ್ಕೆಲ್ಲನೂ ಏನದಲ್ಲ ಆರೋಗ್ಯ ಇಲಾಖೆಯಿಂದ ಕೂಡ ಸೌಲಭ್ಯ, ಒಂದು ಒಳ್ಳೆಯ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಮತ್ತು ಶಿಕ್ಷಣಕ್ಕಾಗಿ ಅಥವಾ ಸಂಚಾರಿ ಕುರಿಗಾರರಿಗೆ ಏನಾದರೂ ಒಂದು ಒಳ್ಳೆಯ ಒಂದು
ಶಿಕ್ಷಣಕ್ಕಾಗಿ ವ್ಯವಸ್ಥೆಯನ್ನು ಮಾಡಬೇಕು. ಮನಸ್ಸು ಮಾಡಿದ್ರೆ ಅವ್ರು ಯಾವ ಊರ ಹೋಗ್ತಾರ ಊರ ರೇಷನ್ ಇನ್ನೊಂದು ಏನದಲ್ಲ ಅಲ್ಲಿ ಹೊಟ್ಟಿಗೆ ಏನದಲ್ಲ ರೇಷನ್ ಇವರು ಊರು ತಿರುಗಾಡೋದ್ರಿಂದ ರೇಷನ್ ಸಮಸ್ಯೆ ಆಗ್ತದೆ. ಇವ್ರ ಕಾರ್ಡ್ ಎಲ್ಲೇ ಅಲ್ಲಿ ಅದು ಯಾವುದೇ ಊರಲ್ಲಿ ಹೋದ್ರೂ ಅಲ್ಲಿ ರೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಯಾಕಂತಂದ್ರೆ ಈಗ ಒಂದು ಊರಿಂದ ಇದ್ದದ ಊರಿಗೆ ಹೋಗಿ ರೇಷನ್ ತರಕ್ಕೆ ಆಗಂಗಿಲ್ಲ ಅಂತ ಒಂದು ಪರಿಸ್ಥಿತಿ ಅದ. ಹಿಂಗೆ ಸಾಕಷ್ಟು ಸಮಸ್ಯೆಗಳದಾವ. ಅಂಗನವಾಡಿ ಇನ್ನೊಂದು ಏನದಲ್ಲ ಸಣ್ಣ ಮಕ್ಕಳು ಇರ್ತಾವೆ. ಈಗ ನನ್ನ ಅಕ್ಕಂದರ ಒಂದು ಕೈಯಲ್ಲಿ ಸಣ್ಣ ಪಾಪು ಅದ. ಆ ಪಾಪುಗೆ ಕೆಲವೊಂದು ಏನದಲ್ಲ ಅಂಗನವಾಡಿಯಿಂದ ಬರಬೇಕಾದಂಥ ಇದನ್ನ ಇರ್ತಾವೆ, ಪೌಷ್ಟಿಕಾಂಶದ ಕುರಿತಂಥ ಆಹಾರಗಳಿರ್ತಾವೆ. ಅಂಥವೆಲ್ಲನೂ ಏನದಲ್ಲ ವ್ಯವಸ್ಥೆ ಮಾಡಬೇಕು. ಯಾಕಂತಂದ್ರೆ ಎಲ್ಲಿ ಬರ್ತಾರ ಅಲ್ಲಿ ಹೋಗಿ ಏನದಲ್ಲ ಇವ್ರಿಗೆ ಒದಗಿಸುವಂಥ ಕೆಲಸ ಆಗಬೇಕು. ಹೌದಾ? ಮತ್ತೆ ಏನಾದರೂ ಬಂಧುಗಳೇ, ಇವತ್ತಿನ ಒಂದು ರಕ್ಷಾಬಂಧನದ ಒಂದು ವಿಶೇಷ ದಿನವನ್ನು ನಾವು ಯಾವ ಥರ ಇದು ಮಾಡ್ತಾ ಇದೀವಪ್ಪ ಅಂತಂದ್ರೆ ಒಂದು ಏನಾದರೂ ಡಿಫರೆಂಟ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕಾಗಿ, ಹೌದಾ, ಡಿಫರೆಂಟ್ ಆಗಿರ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಕುರಿಗಾರರ ಎಲ್ಲಿ ಅದಾರ ಅಲ್ಲೇ ಬಂದು ಈ ಒಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ತಾವು ದಯವಿಟ್ಟು ಲೈವ್ ಆಗಿ ನೋಡ್ತಾ ಇದ್ದೀರಿ. ತಾವು ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ದಯವಿಟ್ಟು ಎಲ್ಲರಿಗೂ ಗೊತ್ತಾಗಲಿ, ಕುರಿಗಾರರ ಬಗ್ಗೆ ಒಂದು ಕಾಳಜಿ ಬರಲಿ ಅನ್ನುವಂಥ ಉದ್ದೇಶಕ್ಕೆ ಇದನ್ನು ಲೈವ್ ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಿ? ಇವತ್ತಿನ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಕುರಿಗಾರ ಬಂಧುಗಳು ಅನಾಥರಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋದಕ್ಕೆ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ. ನಾವೇನಿದೆ ರಾಖಿ ಕಟ್ತಾ ಇದ್ದಾರೆ. ನಾವು ಯಾವತ್ತು ನಿಮಗೆ ಅಣ್ಣಂದಿರೋ ಯಾವತ್ತು ನಿಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ನೀವು ಭಾಷೆ ಕೊಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಹಬ್ಬದ ಅರ್ಥನೇ ಅದೇ. ಈ ಹಬ್ಬದ ರಾಖಿ ಹಬ್ಬದ ಅರ್ಥನೇ ಅದೇ. ನನ್ನ ಸಹೋದರಿ ಇವತ್ತು ರಕ್ಷಾಬಂಧನ ಒಂದು ಕಾರ್ಯಕ್ರಮದ ಮುಖಾಂತರ ನನಗೆ ಬಂಧನವನ್ನು ಕಟ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತಂದ್ರೆ ನನಗೆ ಎಮೋಷನಲ್ ಆಗಿ ಇದು ಮಾಡ್ತೀನಿ ನಾನು. ಯಾಕಂದ್ರೆ ಒಂಥರ ರಕ್ಷಣೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ.